ಫ್ರೆಂಡ್ಸ್, ಕರ್ನಾಟಕದ ನಕ್ಷೆಯಲ್ಲಿ ಪೂರ್ವ ಭಾಗದಲ್ಲಿ ಮಿನುಗುವ ಒಂದು ಅದ್ಭುತ ಜಿಲ್ಲೆ ಇದೆ. ಅದು ಬಳ್ಳಾರಿ. ಇದನ್ನು ಕೇವಲ ಒಂದು ಜಿಲ್ಲೆ ಎಂದು ಕರೆಯುವುದು ಸರಿಯಾಗುವುದಿಲ್ಲ. ಇದು ಒಂದು ಇತಿಹಾಸದ ಪಯಣ, ಒಂದು ಸಂಸ್ಕೃತಿಯ ನದಿ ಪ್ರವಾಹ ಮತ್ತು ಒಂದು ಕೈಗಾರಿಕಾ ಕ್ರಾಂತಿಯ ಜೀವಂತ ಸಾಕ್ಷಿ. ತುಂಗಭದ್ರಾ ನದಿಯ ಪವಿತ್ರ ತಟದಲ್ಲಿ ಬೆಳೆಯುತ್ತಿರುವ ಈ ಭೂಮಿ ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾದ ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆಯ ಭಾಗವಾಗಿತ್ತು. ಈ ನೆಲವು ಯುದ್ಧಗಳನ್ನು ಕಂಡಿದೆ, ಸಂಸ್ಕೃತಿಯ ಉನ್ನತಿಯನ್ನೂ ಕಂಡಿದೆ, ಸಂಪತ್ತಿನ ಉನ್ನತ ಶಿಖರವನ್ನೂ ಕಂಡಿದೆ. ಇಂದು ಇದೇ ಬಳ್ಳಾರಿ ಭಾರತದ ಕೈಗಾರಿಕಾ ನಕ್ಷೆಯಲ್ಲಿ ಸ್ಟೀಲ್ ಸಿಟಿ, ಉಕ್ಕಿನ ನಗರಿ ಎಂದು ಪ್ರಸಿದ್ಧಿ ಪಡೆದಿದೆ. ಅದಷ್ಟೇ ಮಾತ್ರ ಅಲ್ಲದೆ ಭಾರತದ ಫ್ಯಾಷನ್ ಉದ್ಯಮದಲ್ಲಿ ತನ್ನದೇ ಗುರುತು ಮೂಡಿಸಿರುವ ಜೀನ್ಸ್ ಸಿಟಿ ಎಂಬ ಮತ್ತೊಂದು ಹೆಗ್ಗಳಿಕೆಯನ್ನು ಸಹ ಬಳ್ಳಾರಿ ಹೊತ್ತಿದೆ. ಒಂದು ಕಡೆ ಹಂಪಿಯ ಶಿಲ್ಪಗಳಲ್ಲಿ ಅಡಗಿರುವ ಸಾವಿರಾರು ವರ್ಷಗಳ ಇತಿಹಾಸ, ಇನ್ನೊಂದು ಕಡೆ ಭಾರತದ ಕೈಗಾರಿಕೆಗೆ ಶಕ್ತಿ ನೀಡಿರುವ ಕಬ್ಬಿಣದ ಅದಿರಿನ ಬೆಟ್ಟಗಳು. ಇದು ಒಂದು ವಿಚಿತ್ರ ಸಂಯೋಜನೆ, ಪ್ರಾಚೀನ ವೈಭವ ಮತ್ತು ಆಧುನಿಕ ಪ್ರಗತಿಯ ಸಂಗಮವೇ ಬಳ್ಳಾರಿ. ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಬೆಟ್ಟ, ಪ್ರತಿಯೊಂದು ದೇವಾಲಯವು ಒಂದೊಂದು ಕಥೆಯನ್ನು ಹೇಳುತ್ತದೆ. ಅದು ಒಂದು ಸಾಮ್ರಾಜ್ಯದ ಕತೆ, ಒಂದು ಸಂಸ್ಕೃತಿಯ ಕತೆ, ಒಂದು ಜನರ ಪರಿಶ್ರಮದ ಕತೆ. ಫ್ರೆಂಡ್ಸ್, ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ನಾವು ಬಳ್ಳಾರಿಯ ಇಂಚಿಂಚು ಇತಿಹಾಸ, ರಹಸ್ಯ ಮತ್ತು ವೈಭವವನ್ನು ತಿಳಿಯುತ್ತಾ ಹೋಗೋಣ. ಒಂದು ಸ್ಥಳದ ಹೆಸರು ಅದರ ಇತಿಹಾಸವನ್ನು ಹೇಳುತ್ತದೆ. ಬಳ್ಳಾರಿ ಎಂಬ ಹೆಸರಿನ ಹಿಂದೆ ಸಹ ಅನೇಕ ಕುತೂಹಲಕಾರಿ ಕಥೆಗಳು ಮತ್ತು ಪೌರಾಣಿಕ ನಂಬಿಕೆಗಳು ಇವೆ. ಜನಪದ ಕಥೆಗಳ ಪ್ರಕಾರ ಹಿಂದೆ ಈ ಪ್ರದೇಶದಲ್ಲಿ ದೇವತೆಗಳು ಶಿವನ ಆರಾಧನೆ ಮಾಡಲು ಬಯಸಿದ್ದರು. ಆದರೆ ಅವರಿಗೆ ಪೂಜೆಗೆ ಶಿವಲಿಂಗ ದೊರಕಲಿಲ್ಲ. ಅದರ ಪರಿಣಾಮವಾಗಿ ಅವರು ಒಂದು ಬಳ್ಳ, ಅಂದರೆ ಧಾನ್ಯ ಅಳೆಯಲು ಬಳಸುವ ಪಾತ್ರೆ, ಅದನ್ನು ಸೇರು ಅಂತಲೂ ಕೂಡ ಕರೆಯುತ್ತಾರೆ, ಅದನ್ನು ತಲೆಕೆಳಗಾಗಿ ಇಟ್ಟು ಅದನ್ನೇ ಶಿವಲಿಂಗವೆಂದು ಪೂಜಿಸಿದರು. ಆ ಪೂಜೆಯ ಸ್ಥಳದಲ್ಲಿ ನಂತರ ಒಂದು ದೇವಾಲಯ ನಿರ್ಮಿಸಲಾಯಿತು. ಆ ಶಿವಲಿಂಗವನ್ನು ಬಾಲೇಶ್ವರ ಲಿಂಗ ಎಂದು ಕರೆಯಲಾಗುತ್ತಿತ್ತು. ಆದ್ದರಿಂದ ಈ ಪ್ರದೇಶಕ್ಕೆ ಬಳ್ಳಾರಿ ಎಂಬ ಹೆಸರು ಬಂದಿತ್ತು ಎಂದು ಜನಪದ ನಂಬಿಕೆಗಳು ಹೇಳುತ್ತವೆ. ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ದೇವತೆಗಳ ಮತ್ತು ಅಸುರರ ನಡುವೆ ಭೀಕರ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ದೇವರಾಜ ಇಂದ್ರ ಬಲ ಎಂಬ ಅಸುರನನ್ನು ಸಂಹರಿಸಿದನು. ಅದೇ ಕಾರಣದಿಂದ ಈ ಪ್ರದೇಶವನ್ನು ಬಲಹರಿ, ಅಂದರೆ ಬಲನ ವೈರಿ ಎಂದು ಕರೆಯಲಾಗುತ್ತಿತ್ತು. ಕಾಲಕ್ರಮೇಣ ಬಲಹರಿ ಎಂಬ ಪದ ಬಳ್ಳಾರಿ ಎಂಬ ಹೆಸರಾಗಿ ರೂಪಾಂತರಗೊಂಡಿತು. ಬಳ್ಳಾರಿಯ ಪೌರಾಣಿಕ ಮಹತ್ವ ಇಲ್ಲಿ ಮಾತ್ರ ಮುಗಿಯುವುದಿಲ್ಲ. ಈ ನೆಲಕ್ಕೆ ರಾಮಾಯಣದೊಂದಿಗೂ ಸಹ ಆಳವಾದ ನಂಟು ಇದೆ. ತುಂಗಭದ್ರಾ ನದಿಯ ತೀರದಲ್ಲಿರುವ ಪ್ರದೇಶವನ್ನು ಹಳೆಯ ಕಾಲದಲ್ಲಿ ಪಂಪಾ ಸರೋವರ ಎಂದು ಕರೆಯಲಾಗುತ್ತಿತ್ತು. ಹಂಪಿಯ ಸಮೀಪದಲ್ಲಿರುವ ಅಂಜನಾದ್ರಿ ಬೆಟ್ಟ ಅನೇಕ ಭಕ್ತರ ನಂಬಿಕೆ ಪ್ರಕಾರ ಹನುಮಂತನ ಜನ್ಮಸ್ಥಳ. ಈ ಪ್ರದೇಶವೇ ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಕಿಷ್ಕಿಂಧ ಸಾಮ್ರಾಜ್ಯದ ಕೇಂದ್ರ ಎಂದು ಸಹ ಹೇಳಲಾಗುತ್ತದೆ. ಇಲ್ಲಿಯೇ ವಾಲಿ ಮತ್ತು ಸುಗ್ರೀವರ ನಡುವೆ ಯುದ್ಧದ ಕತೆ ನಡೆದಿತ್ತು. ಇಲ್ಲಿಯೇ ರಾಮ ಮತ್ತು ಹನುಮಂತ ಮೊದಲ ಬಾರಿ ಭೇಟಿಯಾದರು ಎಂದು ಪುರಾಣಗಳು ಹೇಳುತ್ತವೆ. ಹೀಗಾಗಿ ಬಳ್ಳಾರಿ ಕೇವಲ ಒಂದು ಇತಿಹಾಸದ ಜಿಲ್ಲೆ ಮಾತ್ರ ಅಲ್ಲ, ಇದು ಪೌರಾಣಿಕ ಕಥೆಗಳ ಜೀವಂತ ವೇದಿಕೆ. ಬಳ್ಳಾರಿಯ ಇತಿಹಾಸ ಸಾವಿರಾರು ವರ್ಷಗಳ ಹಿಂದೆ ಆರಂಭವಾಗುತ್ತದೆ. ಪುರಾತತ್ವ ಅಧ್ಯಯನಗಳ ಪ್ರಕಾರ ಈ ಪ್ರದೇಶದಲ್ಲಿ ಮಾನವನ ಅಸ್ತಿತ್ವ ನವಶಿಲಾಯುಗದ ಕಾಲದಿಂದಲೇ ಇತ್ತು. ಸಂಗನಕಲ್ಲು ಮತ್ತು ಕುಪ್ಗಲ್ ಪ್ರದೇಶಗಳಲ್ಲಿ ಮಾನವರು ಬಳಸಿದ್ದ ಕಲ್ಲಿನ ಉಪಕರಣಗಳು ಪತ್ತೆಯಾಗಿವೆ. ಇವು ಸುಮಾರು 4000 ವರ್ಷಗಳಷ್ಟು ಹಳೆಯದು ಎಂದು ಅಂದಾಜಿಸಲಾಗುತ್ತಿದೆ. ಆದರೆ ಬಳ್ಳಾರಿಯ ನಿಜವಾದ ಸುವರ್ಣಯುಗ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆರಂಭವಾಗಿತ್ತು. 14ನೇ ಶತಮಾನದಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅವರ ರಾಜಧಾನಿ ಹಂಪಿ. ಈ ಸಮಯದಲ್ಲಿ ಹಂಪಿ ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ವೈಭವ ನಗರಗಳಲ್ಲಿ ಒಂದಾಗಿತ್ತು. ಇತಿಹಾಸಗಾರರ ಪ್ರಕಾರ ಆ ಕಾಲದಲ್ಲಿ ಹಂಪಿ ನಗರವು ರೋಮ್ ನಗರಕ್ಕಿಂತಲೂ ದೊಡ್ಡದು ಮತ್ತು ಪೋರ್ಚುಗೀಸ್ನ ಲಿಸ್ಬನ್ ನಗರಕ್ಕಿಂತಲೂ ಸಮೃದ್ಧವಾಗಿತ್ತು. ಹಂಪಿಯ ಮಾರುಕಟ್ಟೆಯಲ್ಲಿ ವಜ್ರ, ಮುತ್ತು, ರತ್ನಗಳನ್ನು ಸರಳವಾಗಿ ಸೇರುಗಳಲ್ಲಿ ಅಳೆಯಲಾಗುತ್ತಿತ್ತು. ವಿದೇಶಿ ಪ್ರವಾಸಿಗರು ಹಂಪಿಯ ವೈಭವವನ್ನು ನೋಡಿ ಅಚ್ಚರಿಗೊಂಡಿದ್ದರು. ಆದರೆ 1565ರಲ್ಲಿ ನಡೆದ ತಾಳಿಕೋಟೆ ಯುದ್ಧ ಈ ಮಹಾ ಸಾಮ್ರಾಜ್ಯದ ಅಂತ್ಯಕ್ಕೆ ಕಾರಣವಾಗಿತ್ತು. ಫ್ರೆಂಡ್ಸ್, ಈ ಹಿಂದೆ ನಾನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರುತ್ತೇನೆ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲವೆಂದರೆ ಹೋಗಿ ಅದನ್ನು ನೋಡಿ. ವಿಜಯನಗರ ಸಾಮ್ರಾಜ್ಯ ಕುಸಿದ ನಂತರ ಹಂಪಿ ನಗರವು ನಿಧಾನವಾಗಿ ಪತನಗೊಂಡಿತ್ತು.
ಕಾಲಕ್ರಮೇಣ ಈ ಪ್ರದೇಶವನ್ನು ಅನೇಕ ಸಾಮ್ರಾಜ್ಯಗಳು ಆಳಿದವು. ಅವುಗಳಲ್ಲಿ ಪ್ರಮುಖವಾಗಿ ಮೌರ್ಯರು, ಸಂತವಾಹನರು, ಚಾಲುಕ್ಯರು, ಕದಂಬರು, ವಿಜಯನಗರ ಸಾಮ್ರಾಜ್ಯ. ಬ್ರಿಟಿಷರ ಆಡಳಿತದ ಸಮಯದಲ್ಲಿ ಬಳ್ಳಾರಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿತ್ತು. ಸ್ವಾತಂತ್ರ್ಯದ ನಂತರ ಇದು ಕರ್ನಾಟಕದ ರಾಜ್ಯದ ಭಾಗವಾಗಿತ್ತು. 2014ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತವಾಗಿ ಬೆಳ್ಳಾರಿ ಎಂಬ ಹೆಸರನ್ನು ಬಳ್ಳಾರಿ ಎಂದು ಮರುನಾಮಕರಣ ಮಾಡಿತ್ತು. ಫ್ರೆಂಡ್ಸ್, ಇಂದು ಬಳ್ಳಾರಿ ಕರ್ನಾಟಕದ ಅತ್ಯಂತ ಪ್ರಮುಖ ಕೈಗಾರಿಕಾ ಜಿಲ್ಲೆಗಳಲ್ಲಿ ಒಂದಾಗಿದೆ. ಈ ಜಿಲ್ಲೆಯಲ್ಲಿ ಆರ್ಥಿಕತೆ ಮೂಲವೇ ಇಲ್ಲಿನ ಕಬ್ಬಿಣದ ಅದಿರು ಸಂಪತ್ತು. ಬಳ್ಳಾರಿಯ ಬೆಟ್ಟಗಳಲ್ಲಿ ಭಾರೀ ಪ್ರಮಾಣದ ಕಬ್ಬಿಣದ ಅದಿರು ದೊರೆಯುತ್ತದೆ. ಇದೇ ಕಾರಣಕ್ಕೆ ಇಲ್ಲಿ ಅನೇಕ ಉಕ್ಕಿನ ಕಾರ್ಖಾನೆಗಳು ಸ್ಥಾಪಿತವಾಗಿದೆ. ಅವುಗಳಲ್ಲಿ ಪ್ರಮುಖವಾದದ್ದು JSW ವಿಜಯನಗರ ಸ್ಟೀಲ್ ಪ್ಲಾಂಟ್. ಇದು ಏಷ್ಯಾದ ಅತಿ ದೊಡ್ಡ ಉಕ್ಕಿನ ಕಾರ್ಖಾನೆಗಳಲ್ಲಿ ಒಂದಾಗಿದೆ. ಈ ಕಾರ್ಖಾನೆ ಭಾರತದ ಕೈಗಾರಿಕೆಗೆ ಪ್ರತಿ ವರ್ಷ ಲಕ್ಷಾಂತರ ಟನ್ ಉಕ್ಕನ್ನು ಉತ್ಪಾದಿಸುತ್ತಿದೆ. ಬಳ್ಳಾರಿ ಉಕ್ಕಿನ ನಗರಿ ಮಾತ್ರವಲ್ಲ, ಇದು ಮತ್ತೊಂದು ವಿಶಿಷ್ಟ ಹೆಗ್ಗಳಿಕೆಯನ್ನು ಸಹ ಹೊಂದಿದೆ. ಅದೇ ಜೀನ್ಸ್ ಸಿಟಿ. ಮೊದಲ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸೇನೆಯ ಸಮವಸ್ತ್ರ ಹೊಲಿಯಲು ಮಹಾರಾಷ್ಟ್ರದಿಂದ ದರ್ಜಿ ಸಮುದಾಯದವರು ಇಲ್ಲಿಗೆ ಬಂದರು. ಅವರುಗಳು ಆರಂಭಿಸಿದ ಸಣ್ಣ ಹೊಲಿಗೆ ಉದ್ಯಮ ನಂತರ ದೊಡ್ಡ ಜೀನ್ಸ್ ಉದ್ಯಮವಾಗಿ ಬೆಳೆದಿತ್ತು. ಇಂದು ಬಳ್ಳಾರಿಯಲ್ಲಿ 260ಕ್ಕೂ ಹೆಚ್ಚು ಜೀನ್ಸ್ ಉತ್ಪಾದನಾ ಘಟಕಗಳು ಇವೆ. ಇಲ್ಲಿಂದ ತಯಾರಾಗುವ ಜೀನ್ಸ್ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಿಗೂ ರಫ್ತು ಮಾಡಲಾಗುತ್ತದೆ. ಇನ್ನು ಪ್ರವಾಸಿಗರಿಗಂತೂ ಬಳ್ಳಾರಿ ಒಂದು ಸ್ವರ್ಗದಂತಿದೆ. ಇಲ್ಲಿನ ಪ್ರಮುಖ ಪ್ರವಾಸಿ ತಾಣಗಳು ಹಂಪಿ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಇಲ್ಲಿನ ಪ್ರಮುಖ ಸ್ಥಳಗಳು ವಿರೂಪಾಕ್ಷ ದೇವಾಲಯ, ಕಲ್ಲಿನ ರಥ, ಜಾರ ರಾಮ ದೇವಸ್ಥಾನ, ಆನೆ ಲಾಯಗಳು. ಇನ್ನು ಏಕಶಿಲಾ ಬೆಟ್ಟದ ಮೇಲೆ ನಿರ್ಮಿತವಾದ ಅದ್ಭುತ ಕೋಟೆ, ಬಳ್ಳಾರಿ ಕೋಟೆ ಎಂದೇ ಪ್ರಸಿದ್ಧಿಯಾಗಿದೆ. ತುಂಗಭದ್ರಾ ಅಣೆಕಟ್ಟು, ಪಂಪಾ ಸಾಗರ ಎಂದು ಕರೆಯಲಾಗುತ್ತದೆ. ಸರೋಜಿ ಕರಡಿಧಾಮ, ಭಾರತದಲ್ಲಿನ ಅಪರೂಪ ಕರಡಿ ಅಭಯಾರಣ್ಯ. ಇನ್ನು ಸಂಡೂರು, ಗಣಿಗಾರಿಕೆ ನಡೆಯುತ್ತಿದ್ದರೂ ಅದ್ಭುತ ಪ್ರಕೃತಿ ಸೌಂದರ್ಯ ಹೊಂದಿರುವ ಪ್ರದೇಶವಾಗಿದೆ. ಇನ್ನು ಬಳ್ಳಾರಿಯ ಜನರು ಪರಿಶ್ರಮ ಮತ್ತು ಸಹಜ ಸ್ನೇಹ ಭಾವಕ್ಕೆ ಪ್ರಸಿದ್ಧರು. ಇಲ್ಲಿ ನಮಗೆ ಹಲವಾರು ಭಾಷೆಗಳು ಕೇಳಿಬರುತ್ತವೆ. ಕನ್ನಡ, ತೆಲುಗು, ಉರ್ದು, ಹಿಂದಿ, ಲಂಬಾಣಿ ಇನ್ನು ಮೊದಲಾದವುಗಳು. ಫ್ರೆಂಡ್ಸ್, ಬಳ್ಳಾರಿ ಕೇವಲ ಒಂದು ಜಿಲ್ಲೆ ಅಲ್ಲ, ಅದು ಇತಿಹಾಸದ ಸ್ಮರಣೆ, ಪರಂಪರೆಯ ಸಂಕೇತ, ಪರಿಶ್ರಮದ ಪ್ರತೀಕ. ನೀವು ಪ್ರವಾಸಿ ಪ್ರಿಯರಾದರೆ ಈ ಉಕ್ಕಿನ ನಗರಿ ಜೀನ್ಸ್ ಸಿಟಿಗೆ ಭೇಟಿ ನೀಡಲು ಮರೆಯಬೇಡಿ. ಈ ವಿಡಿಯೋದಲ್ಲಿ ನಾನು ಬಳ್ಳಾರಿಯ ಇನ್ಯಾವುದಾದರೂ ವಿಶೇಷತೆಯನ್ನು ಹೇಳಲು ಮರೆತಿದ್ದರೆ ಅಥವಾ ನಿಮಗೆ ಬಳ್ಳಾರಿಯ ಇನ್ನಷ್ಟು ವಿಶೇಷತೆಗಳು ತಿಳಿದಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನನಗೂ ಕೂಡ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮಾಹಿತಿ ತುಂಬಿದ ಮತ್ತೊಂದು ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.